ಪದ ಪ್ರತ್ಯಯಗಳು ಮತ್ತು ಪದರೂಪ ಪ್ರತ್ಯಯಗಳು. ಭಾಷೆಗಳಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯ ಪ್ರತ್ಯಯಗಳು ಬಳಕೆಯಲ್ಲಿರುತ್ತವೆ. ಪದಗಳನ್ನು ತಯಾರಿಸುವಲ್ಲಿ ಎಂದರೆ ಅವುಗಳ ಒಳರಚನೆಯಲ್ಲಿ ಬರುವವುಗಳು ಒಂದು ರೀತಿಯವುಗಳಾದರೆ, ಪದಗಳ ಬೇರೆ ಬೇರೆ ರೂಪಗಳನ್ನು ತಯಾರಿಸುವಲ್ಲಿ ಬರುವವುಗಳು ಇನ್ನೊಂದು ರೀತಿಯವು. ಇವನ್ನು ಅನುಕ್ರಮವಾಗಿ ಪದಪ್ರತ್ಯಯ ಮತ್ತು ಪದರೂಪ ಪ್ರತ್ಯಯ ಎಂಬುದಾಗಿ ಕರೆಯಬಹುದು. ಉದಾಹರಣೆಗಾಗಿ ಕುಣಿತ ಎಂಬ ಪದದ ಒಳರಚನೆಯಲ್ಲಿ ಕಾಣಿಸುವ ತ ಎಂಬುದು ಪದವೊಂದನ್ನು ತಯಾರಿಸುವಲ್ಲಿ ಬಳಕೆಯಾಗುವ ಪದ ಪ್ರತ್ಯಯ. ಈ ಪ್ರತ್ಯಯವನ್ನು ಕುಣಿ ಎಂಬ ಕ್ರಿಯಾಪದಕ್ಕೆ ಸೇರಿಸುವ ಮೂಲಕ ಕುಣಿತ ಎಂಬ ನಾಮಪದವನ್ನು ತಯಾರಿಸಲಾಗಿದೆ. ಮೆಟ್ಟಲು ಎಂಬುದರಲ್ಲಿ ಕಾಣಿಸುವ ಅಲು ಎಂಬುದು ಇನ್ನೊಂದು ಪದಪ್ರತ್ಯಯ. ಈ ಪ್ರತ್ಯಯವನ್ನು ಮೆಟ್ಟು ಎಂಬ ಕ್ರಿಯಾಪದಕ್ಕೆ ಸೇರಿಸುವುದರ ಮೂಲಕ ಮೆಟ್ಟಲು ಎಂಬ ನಾಮಪದವನ್ನು ತಯಾರಿಸಲಾಗಿದೆ. ಮೆಟ್ಟಲು ಎಂಬ ನಾಮಪದಕ್ಕೆ ಬೇರೆ ಬೇರೆ ರೀತಿಯ ಪದರೂಪ ಪ್ರತ್ಯಯಗಳನ್ನು ಸೇರಿಸಿ ಬೇರೆ ಬೇರೆ ರೀತಿಯ ಪದರೂಪಗಳನ್ನು ತಯಾರಿಸಲು ಸಾಧ್ಯವಿದೆ. ಉದಾಹರಣೆಗಾಗಿ ಅದಕ್ಕೆ ಗಳು ಎಂಬ ಪ್ರತ್ಯಯವನ್ನು ಸೇರಿಸಿ ಮೆಟ್ಟಲುಗಳು ಎಂಬ ಬಹುವಚನದಲ್ಲಿರುವ ಪದರೂಪವನ್ನು ತಯಾರಿಸಲು ಸಾಧ್ಯವಿದೆ. ಮತ್ತು ಅದೇ ಪದಕ್ಕೆ ಅನ್ನು, ಇಂದ, ಗೆ, ಅ ಮೊದಲಾದ ಬೇರೆ ಕೆಲವು ಪ್ರತ್ಯಯಗಳನ್ನು ಸೇರಿಸಿ ಮೆಟ್ಟಲನ್ನು, ಮೆಟ್ಟಲಿನಿಂದ, ಮೆಟ್ಟಲಿಗೆ, ಮೆಟ್ಟಲಿನ ಮೊದಲಾದ ವಿಭಕ್ತಿ ರೂಪಗಳನ್ನು ತಯಾರಿಸಲು ಸಾಧ್ಯವಿದೆ. ಈ ಎಲ್ಲ ಪ್ರತ್ಯಯಗಳು ಮೆಟ್ಟಲು ಎಂಬ ಪದದ ಬೇರೆ ಬೇರೆ ಪದರೂಪಗಳನ್ನು ತಯಾರಿಸುವಲ್ಲಿ ಬರುವಾದ ಕಾರಣ ಅವೆಲ್ಲ ಪದರೂಪ ಪ್ರತ್ಯಯಗಳು. ಕ್ರಿಯಾಪದಗಳಿಗೂ ಇದೇ ರೀತಿಯಲ್ಲಿ ಕಾಲ, ಪುರುಷ, ಲಿಂಗ, ವಚನ ಮೊದಲಾದವನ್ನು ಸೂಚಿಸುವ ಪದರೂಪ ಪ್ರತ್ಯಯಗಳನ್ನು ಸೇರಿಸಿ ಅವುಗಳ ಬೇರೆ ಬೇರೆ ಪದರೂಪಗಳನ್ನು ತಯಾರಿಸಲು ಸಾಧ್ಯವಿದೆ. ಉದಾಹರಣೆಗಾಗಿ ಕುಣಿ ಎಂಬ ಕ್ರಿಯಾಪದಕ್ಕೆ ಉತ್ತ ಎಂಬ ಕಾಲಪ್ರತ್ಯಯವನ್ನು ಮತ್ತು ಆನೆ ಎಂಬ ಪುರುಷ ಲಿಂಗ ವಚನ ಪ್ರತ್ಯಯವನ್ನು ಸೇರಿಸಿ ಕುಣಿಯುತ್ತಾನೆ ಎಂಬ ರೂಪವನ್ನು ಪಡೆಯಬಹುದು. ಮತ್ತು ದ ಎಂಬ ಬೇರೊಂದು ಕಾಲಪ್ರತ್ಯಯವನ್ನು ಹಾಗೂ ಳು ಎಂಬ ಬೇರೊಂದು ಪುರುಷ ಲಿಂಗ ವಚನ ಪ್ರತ್ಯಯವನ್ನು ಸೇರಿಸಿ ಕುಣಿದಳು ಎಂಬ ರೂಪವನ್ನು ಪಡೆಯಬಹುದು. ಇಂತಹವೇ ಬೇರೆ ಹಲವು ರೂಪಗಳು. ಉದಾಹರಣೆಗೆ ಕುಣಿಯುತ್ತಾರೆ, ಕುಣಿಯುತ್ತದೆ, ಕುಣಿದೆ, ಕುಣಿಯಲಿ ಇತ್ಯಾದಿ ಈ ಕ್ರಿಯಾಪದಕ್ಕಿದೆ. ಈ ಎರಡು ರೀತಿಯ ಪ್ರತ್ಯಯಗಳ ನಡುವೆ ಹಲವಾರು ಪ್ರಾಮುಖ್ಯವಾದ ವ್ಯತ್ಯಾಸಗಳಿವೆ. ಪದಪ್ರತ್ಯಯಗಳಿಗೆ ಒಂದು ನಿಶ್ಚಿತವಾದ ಅರ್ಥವನ್ನು ಕೊಡುವುದು ಕಷ್ಟ. ಅವು ಪದಗಳ ತಯಾರಿಕೆಗೆ ಸಂಬಂಧಿಸಿದುವಾದ ಕಾರಣ ಅವನ್ನು ಬಳಸಿ ತಯಾರಿಸಿದ ಪದಗಳು ಭಾಷೆಯಲ್ಲಿ ಬಳಕೆಗೆ ಬಂದ ಮೇಲೆ ಬೇರೆ ಬೇರೆ ರೀತಿಯ ಬದಲಾವಣೆಗಳಿಗೆ ಒಳಪಡಬಲ್ಲುವು. ಆದರೆ ಪದರೂಪ ಪ್ರತ್ಯಯಗಳಿಗೆ ನಿಶ್ಚಿತವಾದ ಅರ್ಥವಿದ್ದು ಭಾಷೆಯಲ್ಲಿ ಬದಲಾವಣೆ ನಡೆದರೂ ಅವು ಅಷ್ಟು ಸುಲಭವಾಗಿ ತಮ್ಮ ಅರ್ಥವನ್ನು ಬಿಟ್ಟುಕೊಡುವುದಿಲ್ಲ. ಪದಗಳೊಂದಿಗೆ ಪದ ಪ್ರತ್ಯಯಗಳು ಸುಲಭವಾಗಿ ಬೇರೆ ಭಾಷೆಗಳಿಂದ ಎರವಲಾಗಿ ಬರಬಲ್ಲುವು. ಆದರೆ ಪದರೂಪ ಪ್ರತ್ಯಯಗಳು ಈ ರೀತಿ ಎರವಲಾಗಿ ಬರುವುದು ಬಹಳ ಅಪರೂಪ. ಪದಪ್ರತ್ಯಯ ಮತ್ತು ಪದರೂಪ ಪ್ರತ್ಯಯಗಳ ನಡುವಿರುವ ಇಂತಹ ವ್ಯತ್ಯಾಸಗಳಲ್ಲಿ ಕೆಲವನ್ನು ಕೆಳಗೆ ಸ್ವಲ್ಪ ವಿವರವಾಗಿ ಕೊಡಲಾಗಿದೆ. ತಯಾರಿಕೆ ಮತ್ತು ಬಳಕೆ. ಪದಪ್ರತ್ಯಯ ಮತ್ತು ಪದರೂಪ ಪ್ರತ್ಯಯಗಳ ನಡುವಿರುವ ಒಂದು ಮುಖ್ಯವಾದ ವ್ಯತ್ಯಾಸವೇನೆಂದರೆ ಪದಪ್ರತ್ಯಯವು ಪದದ ಒಳರಚನೆಯಲ್ಲಿ ಬರುತ್ತಿದ್ದು ಅದಕ್ಕೆ ಪದದ ತಯಾರಿಕೆಯಲ್ಲಿ ಒಂದು ಮುಖ್ಯವಾದ ಸ್ಥಾನವಿದೆ. ಆದರೆ ಪದದ ದಿನನಿತ್ಯದ ಬಳಕೆಯಲ್ಲಿ ಹೆಚ್ಚಿನ ಮಹತ್ವವಿಲ್ಲ. ಸಾಮಾನ್ಯವಾಗಿ ನಾವು ನಮ್ಮ ಭಾಷೆಯಲ್ಲಿರುವ ಪದಗಳನ್ನೆಲ್ಲ ನಮ್ಮ ನೆನಪಿನಲ್ಲಿರಿಸಿಕೊಂಡು ಹಾಗೆಯೇ ಇಡಿಯಾಗಿ ಬಳಸುತ್ತೇವೆ. ಉದಾಹರಣೆಗಾಗಿ ಮೆಟ್ಟಲು ಎಂಬ ಪದವನ್ನು ಗಮನಿಸಬಹುದು. ತಯಾರಿಕೆಯ ಕಾಲದಲ್ಲಿ ಅದು ಮೆಟ್ಟು ಎಂಬ ಕ್ರಿಯಾಪದಕ್ಕೆ ಅಲು ಎಂಬ ಪ್ರತ್ಯಯವನ್ನು ಸೇರಿಸುವುದರ ಮೂಲಕ ಸಿದ್ಧವಾಗಿದೆ ಎಂಬುದು ಸ್ಪಷ್ಟ.
ಹೀಗಿದ್ದರೂ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಅದು ಹೆಚ್ಚಿನ ಮಟ್ಟಿಗೆ ಒಂದು ಒಳರಚನೆ ಇಲ್ಲದ ಪದದ ಹಾಗೆಯೇ ಕಾಣಿಸುತ್ತದೆ. ಅದನ್ನು ಬಳಸುವಾಗ ಮೆಟ್ಟು ಎಂಬ ಕ್ರಿಯಾಪದಕ್ಕೂ ಮತ್ತು ಅದಕ್ಕೂ ನಡುವಿರುವ ಸಂಬಂಧ ಸಾಮಾನ್ಯವಾಗಿ ನಮ್ಮ ಗಮನಕ್ಕೇ ಬರುವುದಿಲ್ಲ. ಪದರೂಪ ಪ್ರತ್ಯಯಗಳ ಬಳಕೆ ಇದಕ್ಕಿಂತ ತೀರಾ ಭಿನ್ನವಾದುದು. ಪದವೊಂದನ್ನು ಅದರ ಬೇರೆ ಬೇರೆ ರೂಪಗಳಲ್ಲಿ ಬಳಸುವಾಗಲೆಲ್ಲ ನಾವು ಅವುಗಳ ರಚನೆಗೆ ಅವಶ್ಯವಾಗಿರುವ ಈ ಪದರೂಪ ಪ್ರತ್ಯಯಗಳನ್ನು ಆ ಪದಕ್ಕೆ ಸೇರಿಸುವುದರ ಮೂಲಕ ಪ್ರತಿಯೊಂದು ಬಾರಿಯೂ ಅವನ್ನು ಹೊಸದಾಗಿ ತಯಾರಿಸಿಯೇ ಬಳಸುತ್ತೇವೆ. ಈ ತಯಾರಿಕೆ ಹೆಚ್ಚಿನ ಮಟ್ಟಿಗೆ ನಮ್ಮ ಗಮನಕ್ಕೆ ಬಾರದಿರುವಂತಹ ಮಿದುಳಿನ ಒಂದು ಕೆಲಸದಿಂದಾಗಿ ನಡೆಯುತ್ತಿದೆಯಾದರೂ ಒಂದು ಪದಕ್ಕೂ ಅದರ ಬೇರೆ ಬೇರೆ ರೂಪಗಳಿಗೂ ನಡುವಿರುವ ಸಂಬಂಧ ಹೆಚ್ಚಿನೆಡೆಗಳಲ್ಲೂ ನಮ್ಮ ಗಮನದಲ್ಲಿರುತ್ತದೆ. ಮೇಲೆ ಕೊಟ್ಟಿರುವ ಮೆಟ್ಟಲು ಮತ್ತು ಕುಣಿ ಎಂಬ ಎರಡು ಪದಗಳ ಬೇರೆ ಬೇರೆ ಪದರೂಪಗಳನ್ನು ಮೆಟ್ಟಲನ್ನು, ಮೆಟ್ಟಲಿನಿಂದ ಇತ್ಯಾದಿ ಮತ್ತು ಕುಣಿಯುತ್ತಾನೆ, ಕುಣಿದನು ಇತ್ಯಾದಿ ವಾಕ್ಯಗಳಲ್ಲಿ ಬಳಸುವಾಗ ಅವೆಲ್ಲವೂ ಆ ಎರಡು ಪದಗಳಿಗೆ ಸಂಬಂಧಿಸಿದವುಗಳೆಂಬ ವಿಷಯ ಸ್ಪಷ್ಟವಾಗಿಯೂ ನಮಗೆ ತಿಳಿದಿರುತ್ತದೆ. ಬಳಕೆಯಲ್ಲಿ ಕಡ್ಡಾಯ ಪದಪ್ರತ್ಯಯ ಮತ್ತು ಪದರೂಪ ಪ್ರತ್ಯಯಗಳ ನಡುವಿರುವ ಇನ್ನೊಂದು ಮುಖ್ಯ ವ್ಯತ್ಯಾಸವೇನೆಂದರೆ, ಪದರೂಪ ಪ್ರತ್ಯಯಗಳು ನಿಯಮಿತವಾಗಿ ಒಂದು ವರ್ಗಕ್ಕೆ ಸೇರಿದ ಎಲ್ಲ ಪದಗಳೊಂದಿಗೂ ಬರಬಲ್ಲ ಪ್ರತ್ಯಯಗಳಾಗಿವೆ ಮತ್ತು ಪದಗಳನ್ನು ವಾಕ್ಯಗಳಲ್ಲಿ ಬಳಸುವಾಗಲೆಲ್ಲ ಈ ಪದರೂಪ ಪ್ರತ್ಯಯಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಕಡ್ಡಾಯವಾಗಿಯೂ ಬಳಸಲೇಬೇಕೆಂಬ ನಿಯಮವಿರುತ್ತದೆ. ಉದಾಹರಣೆಗಾಗಿ, ಒಂದು ವಾಕ್ಯದ ಆಡುಗನನ್ನು ಸೂಚಿಸುವ ನೆ ಎಂಬ ಪದರೂಪ ಪ್ರತ್ಯಯವನ್ನು ಎಲ್ಲ ಕ್ರಿಯಾಪದಗಳಿಗೂ ಸೇರಿಸಿ ಹೇಳಲು ಸಾಧ್ಯವಿದೆ ಮತ್ತು ಒಂದು ವಾಕ್ಯವು ಸೂಚಿಸುವ ಘಟನೆಯನ್ನು ಆಡುಗನೇ ನಡೆಸಿರುವನಾದಲ್ಲಿ ಅಂತಹ ಘಟನೆಯನ್ನು ಸೂಚಿಸುವ ಕ್ರಿಯಾಪದದೊಂದಿಗೆ ಈ ಪ್ರತ್ಯಯವನ್ನು ಬಳಸಲೇಬೇಕೆಂಬ ಕಡ್ಡಾಯವಾದ ನಿಯಮವು ಕನ್ನಡದಲ್ಲಿದೆ. ನಾನು ನಾಳೆ ಬೆಳಿಗ್ಗೆ ಬರುತ್ತೇನೆ ಎಂಬ ವಾಕ್ಯದಲ್ಲಿ ಬರು ಎಂಬ ಕ್ರಿಯಾಪದವನ್ನು ಅದರೊಂದಿಗೆ ಈ ನೆ ಎಂಬ ಪ್ರತ್ಯಯವನ್ನು ಸೇರಿಸದೆ ಮುಖ್ಯ ಕ್ರಿಯಾಪದವಾಗಿ ಬಳಸಲು ಸಾಧ್ಯವಾಗದು. ಪದಪ್ರತ್ಯಯಗಳ ಬಳಕೆಯಲ್ಲಿ ಇಂತಹ ನಿಯಮವಿಲ್ಲ. ಮೊದಲನೆಯದಾಗಿ ಅವು ಒಂದು ವರ್ಗಕ್ಕೆ ಸೇರಿದ ಪದಗಳಲ್ಲಿ ಕೆಲವು ಪದಗಳೊಂದಿಗೆ ಮಾತ್ರ ಬರುತ್ತವೆ. ಆ ವರ್ಗದಲ್ಲಿರುವ ಇತರ ಪದಗಳನ್ನು ಇಂತಹ ಪ್ರತ್ಯಯಗಳಿಲ್ಲದೆಯೂ ಬಳಸಲು ಸಾಧ್ಯವಿದೆ. ಉದಾಹರಣೆಗಾಗಿ ತ ಎಂಬ ಪದಪ್ರತ್ಯಯ ಕುಣಿ, ಕುಡಿ, ನೆಗೆ, ಹೊಡೆ ಮೊದಲಾದ ಕೆಲವು ಕ್ರಿಯಾಪದಗಳೊಂದಿಗೆ ಮಾತ್ರ ಬರಬಲ್ಲುದು. ಅಗಿ, ತಿಳಿ, ತೆರೆ, ಬರೆ ಮೊದಲಾದ ಬೇರೆ ಹಲವಾರು ಇದೇ ರೀತಿಯ ಬೇರೆ ಕ್ರಿಯಾಪದಗಳೊಂದಿಗೆ ಇದು ಬರಲಾರದು. ಇದರ ಬಳಕೆಯು ಪದರೂಪ ಪ್ರತ್ಯಯಗಳ ಹಾಗೆ ಕಡ್ಡಾಯವಲ್ಲ. ನಗು, ಓದು, ಮಿಂಚು ಮೊದಲಾದ ಕ್ರಿಯಾಪದಗಳು ಈ ಪ್ರತ್ಯಯದ ಸಹಾಯವಿಲ್ಲದೇನೆ ನಾಮಪದಗಳಾಗಿ ಬರುತ್ತವೆ ಮಾತ್ರವಲ್ಲ, ಬೇರೆ ಹಲವಾರು ನಾಮಪದಗಳ ಬಳಕೆಯಲ್ಲಿಯೂ ಇಂತಹ ಪ್ರತ್ಯಯಗಳು ಬರಲೇಬೇಕೆಂಬ ನಿಯಮವಿಲ್ಲ. ಒಳರಚನೆ ಇಲ್ಲದಂತಹ ಮರ, ಗಿಡ ಮೊದಲಾದ ನಾಮಪದಗಳ ಬಳಕೆಯೇ ಇದಕ್ಕೆ ಉತ್ತಮ ಉದಾಹರಣೆ.